ಅವರಲ್ಲಿರುವಂತಹ ಜ್ಞಾನ, ಸಾಮಾಜಿಕ ತಿಳುವಳಿಕೆ, ಬಡವರ ಬಗ್ಗೆ ಅನುಕಂಪ, ತಾಯಿಯ ಹೃದಯ ಮತ್ತು ಮಮತೆ ಮೂರೂ ಇರುವಂತಹ ಗುಣಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಕೆ ನಿಂಗಜ್ಜ ನಮ್ಮ ನಡುವೆ ಇದ್ದಾರೆ ಅನ್ನೋದೇ ತುಂಬ ಅಭಿಮಾನ ಸಂಗತಿ. ನನಗೆ ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಯ ಜನರ ಒಡನಾಟ, ಆ ಸಂಪರ್ಕ, ವಿದ್ವತ್ ವಲಯದ ಸಂಪರ್ಕ, ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಸಂಪರ್ಕ ಇರೋದ್ರಿಂದ ನಾನು ಎಲ್ಲೇ ಹೋಗಲಿ ಗಂಗಾವತಿ ಅಂದರೆ ಕೆ ನಿಂಗಜ್ಜ ಅವರು ಅಲ್ಲಿದ್ದಾರಲ್ವಾ ಅಂತ ಕೇಳ್ತಾರೆ. ಆ ಮಟ್ಟಿಗೆ ಈ ನಮ್ಮ ನಿಂಗಜ್ಜ, ನಮ್ಮ ಗಂಗಾವತಿಯ ನಿಂಗಜ್ಜ ಆ ಹೆಸರನ್ನು ತಮ್ಮ ಹೆಸರಿನ ಮೂಲಕ ಆ ಗಂಗಾವತಿಗೆ ಒಂದು ಐಡೆಂಟಿಟಿ ಕೊಟ್ಟಿದ್ದಾರೆ. ಹೀಗಾಗಿ ನನಗೆ ಅತ್ಯಂತ ಆತ್ಮೀಯರು ಮತ್ತು ಅವರಿಗೆ ಬಡವರು ಕಂಡ್ರೆ ತುಂಬ ತಾಯ್ತನ ಇರುವಂಥ ಒಬ್ಬ ಸರ್ವಶ್ರೇಷ್ಠ ಪತ್ರಕರ್ತರಲ್ಲಿ ಇವರು ಕೂಡ ಒಬ್ಬರು ಅನ್ನುವಂಥ ಅಭಿಲಾಷೆ ಕೂಡ ನನ್ನದಾಗಿದೆ. ನನಗೆ ಚನ್ನಗಿರಿ ತಾಲೂಕಿನ ಚಿರಡೋಳಿ ಗ್ರಾಮ ನನಗೆ ಉಸಿರು ಕೊಟ್ಟರೆ, ಗಂಗಾವತಿ ನನಗೆ ಹೆಸರು ಕೊಟ್ಟಿದೆ. ಉಸಿರು ಮತ್ತು ಹೆಸರು ಈ ಎರಡೂ ಕೊಟ್ಟಂಥ ಈ ಎರಡೂ ಊರುಗಳನ್ನು ನಾನು ಜತನದಿಂದ ಕಾಪಾಡ್ಕೊಂಡು ಬಂದಿದ್ದೀನಿ. ಮುಂದೆಯೂ ಕೂಡ ಈ ಊರಿನ ಗಾಳಿ ಮತ್ತು ನೀರನ್ನು ಕೊಟ್ಟಿರ್ತಕ್ಕಂಥ ಈ ಊರಿನ ಜನರ ಸಹಕಾರ ಮತ್ತು ಔದಾರ್ಯತೆಯನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಇಡೀ ನನ್ನ ಕುಟುಂಬ ಕೂಡ. ನನ್ನ ಪುಸ್ತಕಗಳನ್ನು ಕರ್ನಾಟಕದ ಹೆಸರಾಂತ ನ್ಯಾಯವಾದಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅಂತೇಳಿ ಹೈಕೋರ್ಟ್ ನ್ಯಾಯಾಧೀಶರು ಲೋಹಿಯ ಮುಟ್ಟಿದ ಚಿಗುರು ಅನ್ನುವಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ನಾಡೋಜ ಗೋರು ಚನ್ನಬಸಪ್ಪ ಅಂತೇಳಿ ನನ್ನ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ನಾಡೋಜ ಚನ್ನವೀರ ಕಣಿವೆ ಅಂತವರು ಕೂಡ ಕರ್ನಾಟಕ ವಿದ್ಯಾವರ್ಗ ಸಂಘದಲ್ಲಿ ನನ್ನ ಪುಸ್ತಕ ಬಿಡುಗಡೆ ಮಾಡಿದೆ. ಹೀಗೆ ಗದಗಿನ ತೋಂಟದಾರ್ಯ ಮಠಕ್ಕೆ ನಾನು ಧೀಮಂತ ನಾಯಕ ಜೆ.ಎಚ್. ಪಟೇಲ್ ಎನ್ನುವಂಥ ಆತ್ಮಕಥೆಯನ್ನು ಬರೆದುಕೊಟ್ಟಿದ್ದೇನೆ. ಸಮಾಜವಾದಿ ನಾಯಕ ಮಠಮಾರಿ ನಾಗಪ್ಪ ಎನ್ನುವಂಥ ಆತ್ಮಕಥೆಯನ್ನು ಬರೆದುಕೊಟ್ಟಿದ್ದೇನೆ. ಲೋಹಿಯವಾದಿ ಅಬ್ಬಿಗೇರಿ ವಿರೂಪಾಕ್ಷಪ್ಪ ಎನ್ನುವಂಥವರ ಆತ್ಮಕಥೆಯನ್ನು ನಾನು ಬರೆದುಕೊಟ್ಟಿದ್ದೇನೆ. ಇವರೆಲ್ಲರೂ ಕೂಡ ರಾಮ ಮನೋಹರ್ ಲೋಹಿಯ ಅವರ ಒಡನಾಡಿಗಳವರು. ಮಹಾತ್ಮ ಗಾಂಧಿಗೆ ರಾಮ ಮನೋಹರ್ ಲೋಹಿಯ ಮತ್ತು ಅಂಬೇಡ್ಕರ್ ಎಡಗೈ ಮತ್ತು ಬಲಗೈಯ ಕೆಲಸ ಮಾಡಿರ್ತಕ್ಕಂಥವ್ರು. ಅಂಥವರ ಒಡನಾಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಚರಿತ್ರೆಯನ್ನು ನಾನು ಬರೆದೀನಿ ಅನ್ನೋ ಒಂದು ಹೆಮ್ಮೆ. ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಪ್ರಶಸ್ತಿ ಬರಲಿಕ್ಕೆ ಕಾರಣರಾಗಿರ್ತಕ್ಕಂಥವ್ರು ನನಗೆ 120 ಅಲೆಮಾರಿ ಸಮುದಾಯಗಳ 60 ಲಕ್ಷಕ್ಕಿಂತ ಹೆಚ್ಚು ಜನ ಈ ಕರ್ನಾಟಕದಲ್ಲಿ ಇದ್ದಾರೆ ಅನ್ನುವಂಥ ಜನ ಬಹುತೇಕ ಜನರಿಗೆ ಗೊತ್ತಿರಲಿಲ್ಲ. ಕರ್ನಾಟಕದ ಬಹುತೇಕ ಒಂದು 80% ಜನರಿಗೆ ಅಲೆಮಾರಿಗಳಿದ್ದಾರೆ, ಅಲೆಮಾರಿ ಸಮುದಾಯಗಳಲ್ಲಿ ಇದ್ದಾವೆ. ಕರಡಿ ಆಡಿಸೋರು, ಹಾವಾಡಿಸೋರು, ಸ್ಮಶಾನ ಕಾಯೋರು, ಸುಡುಗಾಡಿಸಿದ್ರು, ಈ ಥರದ ಸುಮಾರು ನಾನಾ ಸಿನಾನಿಯಮ್ಸಲ್ಲಿ ಕರೆಯುವಂತಹ 120 ಸಮುದಾಯಗಳು, ಅವ್ರದ್ದೇ ಆದಂಥ ವೋಟ್ ಬ್ಯಾಂಕ್ ಇರುವಂತಹ 60 ಲಕ್ಷ ಜನ ವೋಟ್ ಬ್ಯಾಂಕು. ಆ ಇಡೀ ಎಲ್ಲ ಕಮ್ಯುನಿಟಿಗೆ ಒಬ್ಬ MLA, ಒಬ್ಬ MP, ಒಬ್ಬ ಮಂತ್ರಿ ಆಗುವಂಥ ಶಕ್ತಿ ಸಾಮರ್ಥ್ಯ ಇರುವಂಥ ಸಮುದಾಯಗಳು ಇವತ್ತು ಅನ್ನ ನೀರು ಇಲ್ಲದೆ ಭಿಕ್ಷಾಟನೆಯಲ್ಲಿ ಬದುಕಿಸ್ತವೆ. ಆ ಸಮುದಾಯಗಳ ಬಗ್ಗೆ ನಾನು ಮಾಡಿರೋಂಥ ವರದಿಗಳನ್ನು ಗಮನಿಸಿ ಕರ್ನಾಟಕ ಕಾರ್ಯನಿರತ ಸಂಘದ ಮಾನ್ಯ ರಾಜ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ JC ಲೋಕೇಶ್ ಅವರು ಸೇರಿದಂತೆ ಮುಂತಾದ ಆಡಳಿತ ಮಂಡಳಿ ನನಗೆ ಈ ಪ್ರಶಸ್ತಿ ದಮನಿತ ವರ್ಗಗಳ ಅಂದರೆ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಬಗ್ಗೆ ಬರೆದಿರುವಂತಹ ವರದಿಯನ್ನು ಗಮನಿಸಿ ನನಗೆ BG ತಿಮ್ಮಪ್ಪ ಅನ್ನುವಂಥ ಸರ್ವಶ್ರೇಷ್ಠ ಪತ್ರಕರ್ತನ ಹೆಸರಲ್ಲಿ ಕೊಡುವಂಥ ಪ್ರಶಸ್ತಿಯನ್ನು ನನಗೆ ಇವರು ಕೊಟ್ಟಿದ್ದಾರೆ. ನಿನ್ನೆ ಅದು ಸನ್ಮಾನ ಆಯಿತು ತುಂಬ ದೊಡ್ಡ ಅವರ ಸಮ್ಮುಖದಲ್ಲಿ. ನನ್ನ ಜೀವಮಾನದಲ್ಲಿ ಈ ಥರದ ನೋಟೆಡ್ ಪ್ರಶಸ್ತಿಗಳು ಯಾವುದೂ ಕೂಡ ನನಗೆ ಬಂದಿರಲಿಲ್ಲ. ಇದೇ ನಿಂಗಜ್ಜ ಅವರು ನನಗೆ ಗಂಗಾವತಿಯಲ್ಲಿ ಆರಂಭದಲ್ಲಿ ಎಂಟ್ರಿ ಆದಂಥ ಸಂದರ್ಭದಲ್ಲಿ, ನನ್ನ PhD ಅವಾರ್ಡ್ ಆದಂಥ ಸಂದರ್ಭದಲ್ಲಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ ನನಗೆ ಇವ್ರಿಗನ್ನ ಕೊಡಲೇಬೇಕಂತೇಳಿ ಆಡಳಿತ ಮಂಡಳಿ ಜೊತೆಗೆ ಚರ್ಚೆ ಮಾಡಿ ನನಗೆ ಗೊತ್ತಾಗದೇನೆ ನನ್ನ ಗಮನಕ್ಕೆ ಬಾರದೆ ಇರುವಂಥ ಸಂದರ್ಭದಲ್ಲಿ ವೀರಣ್ಣ ಮತ್ತಿಕಟ್ಟಿ ಅಂತೇಳಿ ವಿಧಾನ ಪರಿಷತ್ ಸಭಾಪತಿಯಾಗಿದ್ದರು. ಅವ್ರ ಮೂಲಕ ನನಗೆ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ನನ್ನ ಮೊಟ್ಟ ಮೊದಲ ಅವಾರ್ಡ್ ನಮ್ಮ ಕೆ ನಿಂಗಜ್ಜ ಅವರ ಮೂಲಕನೇ ಆಗಿದೆ. ಇದು ನನ್ನ ಕುಟುಂಬಕ್ಕೆ ಅಭಿಮಾನ ತರುವಂಥ ಸಂಗತಿ. ಯಾರೇ ಬಂದರೂ ಕೂಡ ಇದ್ಯಾರು ಅವಾರ್ಡ್ ಇದು ವಿವೇಕ ಸಂಪದ ಯಾವ ಊರಲ್ಲಿ ಕೊಟ್ಟಿದ್ರು, ಗಂಗಾವತಿಯಲ್ಲಿ ಕೊಟ್ಟಿದ್ರು, ಒಳ್ಳೆಯ ಅವಾರ್ಡು ಅನ್ನೋ ಮಟ್ಟಿಗೆ ಪ್ರೊಫೆಸರ್ ಕಾಳೇಗೌಡ ನಾಗ್ ಅವರು ನನಗೆ ಈ ಮಾತನ್ನು ಕೇಳಿದರು. ಕಾಳೇಗೌಡ ನಾಗ್ ಅವರು ಮೈಸೂರು ವಿಶ್ವವಿದ್ಯಾಲಯದ ಹೆಸರಾಂತ ಪ್ರಾಧ್ಯಾಪಕರು, ಸಂಸ್ಕೃತಿ ಚಿಂತಕರು. ಆ ಥರದವರು ಕೂಡ ಯಾವ ಪ್ರಶಸ್ತಿ ಬಗ್ಗೆ ಮಾತಾಡಿದ್ದಾರೆ. ಹೀಗಾಗಿ ನನ್ನ ಬಗ್ಗೆ ನಾನು ಮಾತಾಡೋದಕ್ಕಿಂತ ನಮ್ಮ ನಿಂಗಜ್ಜ ನನ್ನ ವ್ಯಕ್ತಿತ್ವದ ಬಗ್ಗೆ, ನನ್ನ ಸೇವೆ ಬಗ್ಗೆ ಮಾತಾಡಿದ್ದಾರೆ. ಆದರೆ ನಾನು ಆ ಥರದ ದೊಡ್ಡ ಮಟ್ಟದ ಸೇವೆ ಮಾಡುವಷ್ಟು ನಾನು ಬೆಳೆದಿಲ್ಲ. ಆ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ನಮ್ಮ ಕೆ ನಿಂಗಜ್ಜ ಅವರು ನನ್ನ ವ್ಯಕ್ತಿತ್ವಕ್ಕೆ ಮೆರುಗು ಕೊಡುವಂತಹ ಅಂಶಗಳನ್ನು ದಾಖಲಿಸಿ ನನ್ನ ಬಗ್ಗೆ ಮಾತಾಡಿದ್ದು ಹೆಮ್ಮೆ ಮತ್ತು ಗೌರವ ಅನಿಸಿದೆ. ನನಗೆ
ಈ ಊರಲ್ಲಿ ಅತ್ಯಂತ ಆತ್ಮೀಯರು, ನನಗೆ ಅತ್ಯಂತ ಒಡನಾಡಿಗಳು. ನನ್ನ ಒಡನಾಡಿ ಮತ್ತು ಆತ್ಮೀಯರು ಕೂಡ ನಾನು ಅನ್ನಕ್ಕೆ ಬಯಸ್ತೇನೆ. ಯಾಕೆಂದರೆ ನಾನು ಏನೇ ಶೇರ್ ಮಾಡಿದ್ರು ಕೂಡ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಕೆ ನಿಂಗಜ್ಜ ಅದು ಒಂದು ಶಕ್ತಿ, ಅದು ಒಂದು ಸಮುದಾಯದ ಶಕ್ತಿ ಅಲ್ಲ, ಅದು ಎಲ್ಲ ಸಮುದಾಯಗಳು, ಅದರಲ್ಲೂ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಸಮುದಾಯಗಳ ಬಗ್ಗೆ ಅವರಿಗೆ ಅಮ್ಮಾದ್ರ ಕಂಡ್ರೆ ಪ್ರೀತಿ, ಅವರಿಗೆ ಟೀ ಸೋಸರ್ ಕಂಡ್ರೆ ಪ್ರೀತಿ, ಅವರಿಗೆ ಸೋಪ ಮಾರ ಕಂಡ್ರೆ ಪ್ರೀತಿ, ಅವ್ರನ್ನ ಮೈ ದಡಿಸಿ ಮಾತಾಡುವಂಥ ತಾಯ್ತನ ಇರುವಂಥ ಒಬ್ಬ ಕೆ ನಿಂಗಜ್ಜ ಎನ್ನುವಂಥವ್ರ ಬಗ್ಗೆ ನನಗೆ ಅಭಿಮಾನ ಮತ್ತು ಹೆಮ್ಮೆ. ಅವರು ಭಾವುಕರಾಗ್ತಾರೆ ಮಾತಾಡ್ತಾ, ಅದು ನನಗೆ ಗೌರವ ಅಂತ ಅನಿಸಿದೆ. ಹೀಗಾಗಿ ನನ್ನ ಮನೆಗೆ ಇವತ್ತು ಬಂದು ಇದೊಂದು ನನಗೆ ನನ್ನ ಭಾಗದಲ್ಲಿ ಇದೇ ಸಾಹಿತ್ಯ ಅಕಾಡೆಮಿ, ಇದೇ ಜಾನಪದ ಅಕಾಡೆಮಿ, ಇದೇ ರಾಜ್ಯ ಸರ್ಕಾರದ ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ. ಕಳೆದ 25 ವರ್ಷದಿಂದ ನಾನು ಪತ್ರಿಕೋದ್ಯಮದಲ್ಲಿದ್ದೇನೆ. ನನಗಿಂತ ಸರ್ವಶ್ರೇಷ್ಠವಾದಂಥ ಪ್ರಶಸ್ತಿ ಬಂದಿರಲಿಲ್ಲ. ಆ ಪ್ರಶಸ್ತಿಯನ್ನು ಗಮನಿಸಿ ನಮ್ಮ ಅಕ್ಕ ಮತ್ತು ನಮ್ಮ ಸ್ನೇಹಿತರು ಕೆ ನಿಂಗಜ್ಜ, ನಮ್ಮ ಮನೆ ಓನರು ನಮ್ಮ ಸಿದ್ದಮ್ಮಕ್ಕ, ಮತ್ತು ನಮ್ಮ ಪಕ್ಕದ ಅಮ್ಮ ನಮ್ಮ ರಾಘು ಅವ್ರನ್ನ ಕರೆಸಿ 4 ಜನ ಸಮ್ಮುಖದಲ್ಲಿ ನನಗೆ ಸನ್ಮಾನ ಮಾಡಿದ್ದು ನನಗೆ ಸಾವಿರಾರು ಜನರ ಸಮ್ಮುಖದಲ್ಲಿ ಸನ್ಮಾನ ಮಾಡಿದಷ್ಟೇ ನನಗೆ ಅಭಿಮಾನ ಮತ್ತು ಗೌರವ ಅನಿಸಿದೆ. ನನ್ನ ನಿಂಗಜ್ಜ ಅವರಿಗೆ ನಾನು ಯಾವತ್ತೂ ನನ್ನ ಕುಟುಂಬ, ನನ್ನ ಮಕ್ಕಳು ಯಾವತ್ತೂ ಕೂಡ ನಾವು ಆಭಾರಿಯಾಗಿರ್ತೇವೆ. ಥ್ಯಾಂಕ್ ಯು ನಿಂಗಜ್ಜ.